ದೇವರಿಗೆ ನಾವು ನಂಬೋದಾದ್ರೆ ನಾವು ಸೋತು ಹೋಗ್ಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಇದಕ್ಕೆ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಗಟ್ಟಿಗೆ ಹಲ್ಲೆಲೂಯಾ. ಇವತ್ತು ನಿಮ್ಮನ್ನ ಭಯ ಹುಟ್ಟಿಸುವ ಹತಿಯಾರಗಳಾಗಲಿ, ಮಾತುಗಳೇ ಆಗಲಿ, ಫೈನಾನ್ಸಲೇ ಆಗಲಿ, ಟೆನ್ಷನ್ಗಳೇ ಆಗಲಿ, ರೋಗಗಳು ನಿಮ್ಮನ್ನ ಬಂದು ಅಟ್ಯಾಕ್ ಮಾಡಬಹುದು. ಸಪೋಸ್ ಡಾಕ್ಟರ್ ಹೇಳಿರ್ಬೋದು ನಿಮ್ಮ ರೋಗ, ನಿಮ್ಮ ಕಾಯಿಲೆಗಳಿಗೆ ಗುಣ ಆಗಲ್ಲ, ಇನ್ನು ಮೇಲಿಂದ ನಿನ್ನ ಕ್ಯಾನ್ಸರ್, ಇನ್ನು ಮೇಲಿಂದ ಸ್ವಲ್ಪ ದಿನ ನೀನು ಬದುಕ್ತೀಯಾ, ಈ ತರ ನಿಮ್ಮನ್ನ ಡಾಕ್ಟರ್ ಹೇಳಿ ಬೆದರಿಸಿರ್ಬೋದು. ನೀವು ಬಾಂಜಿದ್ದೀಯಾ, ನಿನ್ನಲ್ಲಿ ಮಕ್ಕಳಿಲ್ಲ, ನಿನ್ನ ಗರ್ಭ ಖಾಲಿ ಇದೆ, ಯಾವಾಗೂ ನಿನ್ನ ಗರ್ಭದಲ್ಲಿ ಯಾವತ್ತೂ ಸಾಧ್ಯವಿಲ್ಲ ಮಕ್ಕಳಿಲ್ಲ ಅಂತ ಡಾಕ್ಟರ್ಗಳು ನಿಮಗೆ ಈ ತರ ಹೇಳಿ ನಿಮ್ಮನ್ನ ಅಂದ್ರಿಸಬಹುದು. ಮಂತ್ರವಾದಿಗಳು ಅನೇಕರು ನಿಮ್ಮನ್ನ ಈ ಪ್ರಕಾರ ಭಯ ಹುಟ್ಟಿಸಬಹುದು. ನಿಮ್ಮ ಮನೆ ಉದ್ಧಾರ ಆಗಲ್ಲ, ನಿನ್ನ ಗಂಡ ಉದ್ಧಾರ ಆಗಲ್ಲ, ನಿನ್ನ ಫ್ಯೂಚರ್ ಉದ್ಧಾರ ಆಗಲ್ಲ, ನಿಮ್ಮ ಜೀವನ ಇದೇ ಪ್ರಕಾರ ಇದೆ ಅಂತ ಹೇಳಿರ್ಬೋದು. ನಿಮಗೆ ಹುಟ್ಟಿರುವಂತಹ ಹ್ಯಾಂಡಿಕ್ಯಾಪ್ ಮಕ್ಕಳು, ಅವರಿಗೆ ಈ ಯಾವುದೇ ರೀತಿಯಿಂದ ಈ ರೋಗಗಳಿಂದ ಸೌಖ್ಯವೇ ಇಲ್ಲ ಅಂತ ಬಳುತ್ತಾ ನೀನೇನಾದ್ರೂ ಕೂತಿದ್ರೆ, ಇವತ್ತಿನ ವಾಕ್ಯ ಕೇಳು ಪ್ರಿಯ ಸಹೋದರಿಯೇ, ಇವತ್ತಿನ ವಾಕ್ಯ ಕೇಳು ಪ್ರಿಯ ಸಹೋದರನೇ, ಸೋತ್ ಹೋದ ಜಾಗದಲ್ಲೇ ನಿನಗೆ ಪುನಃ ಮತ್ತೆ ಎತ್ತಿ ನಿಲ್ಲಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ.